ಅವ್ರು ಒಳಗೆ ಬೈತಾರಮ್ಮ ಅವರು. ಬಾ ಅಂತೆ ನಾಯಿನ, ಬಾ ಬಾ ಬಾ. ಏನು ಕಂದ ಅದು? ಏನಿದು? ವೆರಿ ಟ್ಯಾಲೆಂಟೆಡ್ ಪರ್ಸನ್ ನೀವು. ಓ ಏನಿಲ್ಲಿ ಎಕ್ಸಲೆಂಟ್, ಕೀಪ್ ಇಟ್ ಅಪ್ ಅಂತೆಲ್ಲ ಹಾಕ್ಬಿಟ್ಟಿದ್ದಾರೆ. ವಾವ್. ಏನ್ ಪಜ್ಜಿತಿ ನಾವು ಎರಡು ಕೈ, ಒಂದು ಕೈಯಲ್ಲಿ ಎಲ್ಲಾನು ಮಾಡ್ಬೇಕು. ಗಾಳಿ ಬೀಸ್ತಾ ಇರೋದು ಅದಕ್ಕೂ ಸಖತ್ತಾಗದೆ. ರಾಟೆ ಆಡೋದಾ? ಹ್ಯಾಪಿ ಬರ್ಡೇ ಇದು ಮಾಡ್ತಾರಲ್ಲ. ಅನ್ಕೊಂಡ್ವಿ ಬೇಡ, ಎಲ್ಲಾರು ಸೇರ್ಕೊಂಡು ಮನೇಲಿ ಮಾಡೋದೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮನೆಗೆ ಬಂದಿದ್ದೀವಿ. ನೀ ತಾನೇ ಕಾರಣ, ತಲೆಗಿರ ಗಿರ ಗಿರ, ತಲೆಗಿರ ಗಿರ ಗಿರ, ತಲೆಗಿರ ಗಿರ ಗಿರ, ತಲೆಗಿರ ಗಿರ ಗಿರ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್, ಏಕ್ಷಾತ್ ವಿಶಿ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಈ ವ್ಲಾಗಲ್ಲಿ 3 ಡೇಸ್ದು ವ್ಲಾಗ್ ಹಾಕಿದ್ದೀನಿ. ಬಿಕಾಸ್ ಶಾರ್ಟ್ ವಿಡಿಯೋಸ್ ಇತ್ತು. ಸೊ ಅದಕ್ಕೆ ನಾನು 3 ಡೇಸ್ದು ಕಂಪ್ಲೀಟ್ ವ್ಲಾಗ್ ಹಾಕಿದ್ದೀನಿ. ಇನ್ನು ನಾವು ಟೆಂಪಲ್ ವಿಸಿಟ್ ಮಾಡಿ ತುಂಬ ದಿವಸ ಆಗಿತ್ತು. ನಾವು ರೆಗ್ಯುಲರ್ ಆಗಿ ಟೆಂಪಲ್ಗೆ ಬರೋದು. ಇನ್ನು ನಮ್ಮ ಎನರ್ಜಿ ಡ್ರಾಪ್ ಆದಾಗ, ನಮಗೆ ನೆಗೆಟಿವಿಟಿ ಅನಿಸ್ದಾಗ ಈ ಟೆಂಪಲ್ನ ನಾವು ವಿಸಿಟ್ ಮಾಡೇ ಮಾಡ್ತೀವಿ. ಅದರಲ್ಲೂ ನನ್ನ ವಿಷಯದಲ್ಲಿ ದುಶ್ಮನ್ ಕಹಾ ಹೇ ಅಂದರೆ ಊರು ತುಂಬ ಹೇ ಅಂತಾರಲ್ಲ, ಹಾಗೆ ನನ್ನನ್ನು ನೋಡಿ ಎನ್ಕರೇಜ್ ಮಾಡೋರ್ಗಿನ್ನ ಉರ್ಕೊಳ್ಳೋರೇ ಜಾಸ್ತಿ. ಸೊ ಅದಕ್ಕೋಸ್ಕರ ನಾನು ಟೆಂಪಲ್ ವಿಸಿಟ್ ಮಾಡೇ ಮಾಡ್ತೀನಿ, ಅಟ್ಲೀಸ್ಟ್ ಮಂತ್ಲಿ ಟ್ವೈಸ್. ಅಲ್ಲಿಗೆ ಹೋಗಿ ಬಂದಮೇಲೆ ನನ್ನ ಎನರ್ಜಿ ಫುಲ್ಲು ಚಾರ್ಜ್ ಆಗಿಬಿಡುತ್ತೆ, ಬ್ಯಾಟ್ರಿ ಚಾರ್ಜ್ ಆದಂಗೆ. ಸೊ ಮಂತ್ಲಿ ಟ್ವೈಸ್ ನಾವು ಹೋಗಿ ಬರ್ತೀವಿ. ಬಾ 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 ಕರಿ, ಬಾ ಅಂತೆ ನಾಯಿನ, ಬಾ ಬಾ. ಇನ್ನು ಮಕ್ಕಳಿಗೆ ಟಾಯ್ಸ್ಗಿನ್ನ ಆಚೆ ಕರ್ಕೊಂಡು ಹೋಗೋದು ಬೆಸ್ಟ್ ಅಂತ ಡಾಕ್ಟರ್ಸು ಸಜೆಸ್ಟ್ ಮಾಡ್ತಾರೆ. ಆಚೆ ಪ್ರಪಂಚನ ನೋಡಿದಷ್ಟು ಅವ್ರ ಬ್ರೈನ್ ಡೆವಲಪ್ಮೆಂಟ್ ಫಾಸ್ಟಾಗಿ ಆಗುತ್ತೆ ಅಂತ ಹೇಳ್ತಾರೆ. ಯಕ್ಷ ಹೋಮ್ವರ್ಕ್ ಬರೀತಿದ್ದಾಳೆ. ಏನು ಬರೀತಿದ್ಯಾ ಕಂದ? ಏನದು? ಕರ್ಸಿವ್ ಪ್ಯಾಟ್ರನ್ ಬರೀತಿದ್ದಾಳೆ. ಕರ್ಸಿವ್ ಲೆಟರ್ ಬರೆಯೋದಕ್ಕೆ A1 2 3 4. ಮುಂಚೆ ಏನೇನು ಬರ್ದೆ ಕಂದ? ಫಸ್ಟ್ ಏನು ಬರ್ದೆ ಗೊತ್ತಾ? ಅದು ಬಿಡಿ ನಂಬರ್ಸ್ ಬಿಡಿ. ನೀವು ಆಲ್ಫಾಬೆಟ್ಸ್ ಎಲ್ಲ ಏನು ಬರ್ತಿದ್ದೀರ ತೋರಿಸಿ ನನಗೆ. ಏನು ಕಂದ ಅದು? ಏನಿದು? ಎ ಆಮೇಲೆ ಝಿ ಹತ್ರ. ಓ, ರೈಟ್ ದ ಲೆಟರ್ಸ್ ಫ್ರಮ್ ಎ ಟು ಝೆಡ್ ಅಂತ ಬರ್ತಿದ್ರೆ ನಮ್ಮ ಏಕ್ಷಾ. ಎ ಮತ್ತು ಝೆಡ್, ಎ ಝೆಡ್ ಬರ್ತಿದ್ದಾಳೆ. ಅಮ್ಮ ಹಿಂಗಲ್ಲ ಕಂದ, ಇದು ABCDEFG ಆ ಥರ ಬರಿಬೇಕಂದ. ಎ ಟು ಝೆಡ್ ಬರ್ತಿದ್ದೀರಾ. ವೆರಿ ಟ್ಯಾಲೆಂಟೆಡ್ ಪರ್ಸನ್ ನೀವು. ನಿಮ್ಗೆ ಹೆಂಗ್ ಗೊತ್ತಾಯ್ತಿದು? ಇಲ್ಲಿ 2 ಲೆಟರ್ಸ್ ಇದೆ, AZ ಅಷ್ಟೇ ಬರೆಯೋದಂತನಾ? ಹಂಗಲ್ಲ ಕಂದ, A to Z ಇದೆಲ್ಲ ಬರಿಬೇಕು ಕಂದ ನೀವು. ಓ ಏನಿಲ್ಲಿ ಎಕ್ಸಲೆಂಟ್, ಕೀಪ್ ಇಟ್ ಅಪ್ ಅಂತೆಲ್ಲ ಹಾಕ್ಬಿಟ್ಟಿದ್ದಾರೆ. ವಾವ್, ಇದೆಲ್ಲ ತೋರಿಸಿಲ್ಲ ನನಗೆ ನೀವು. ವಾವ್, ನೋಡ್ದ ಎಷ್ಟು ಕ್ಯೂಟಾಗಿ ಬರ್ತಿದ್ದೀರಾ, ನೀಟಾಗಿ. ವೆರಿ ಗುಡ್ ಕಂದ, ವೆರಿ ಗುಡ್. ಇನ್ನು ಇದು ಥರ್ಸ್ಡೇ ವ್ಲಾಗ್ ಇದು. ಸೊ ಯಕ್ಷಾ ಸ್ಕೂಲಿಂದ ಬರೋಷ್ಟರಲ್ಲಿ ಮನೆದೆಲ್ಲ ಮುಗಿಸಿ ಆಚೆ ಹೋಗ್ಬೇಕಿತ್ತು, ಹೊರಟಿದ್ದೀವಿ. ಸಡನ್ ಪ್ಲ್ಯಾನ್. ಏನು ಪಜ್ಜಿತಿ ನಾವು ಎರಡು ಕೈ, ಒಂದು ಕೈಯಲ್ಲಿ ಎಲ್ಲಾನು ಮಾಡಬೇಕು. ಫೈನಲಿ ಹೊರಟಿದ್ದೀವಿ. ಏನು ವಿಷಯಪ್ಪ ಅಂದರೆ, ನನ್ನ ತಂಗಿ ಅಂದರೆ ಲಾಸ್ಟ್ ವ್ಲಾಗ್ಸಲ್ಲಿ ನೋಡಿರ್ತೀರಾ, ಗೀತಾ ಅಂತ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಅವ್ರೀಗ 2 ವೀಲರ್ ಪರ್ಚೇಸ್ ಮಾಡೋಕ್ಕೆ ರೆಡಿ ಇದ್ದಾರೆ. ಸೊ ಅದನ್ನು ನೋಡೋಣ ಶೋರೂಮ್ಗಳಲ್ಲಿ ಯಾವ್ದು ಬೆಸ್ಟು ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇವತ್ತು ಥರ್ಸ್ಡೇ, ನಾಳೆ ಡೆಲಿವರಿ ತೊಗೊಳಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಬ್ಯಾಗ್ಸ್ ಎಲ್ಲ ಅಲ್ಲಿಂದನೇ ಕಳ್ಸೋಣ ಅಂತ ಹೇಳ್ಬಿಟ್ಟು ಬ್ಯಾಗೆಲ್ಲ ಅಲ್ಲಿಗೆ ಎತ್ಕೊಂಡಿದ್ದೀವಿ, ಹೊರಟಿದ್ದೀವಿ. ತ್ವಿಷಿಮ ನೋಡಿ, ಹಾಯ್.
ಸೊ ಬನ್ನಿ ಅಲ್ಲಿ ಹೋಗಿ ಸಿಗ್ತೀನಿ, ಯಾವ ಗಾಡಿ ಫೈನಲ್ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಇನ್ನು ನಾವು ಡೈರೆಕ್ಟ್ ಶೋರೂಮ್ಗೆ ಹೋದ್ವಿ, ಯಾಕಂದರೆ ನಮ್ಮ ಮನೆಯವರು ಆಫೀಸ್ಗೆ ಹೋಗ್ಬೇಕಾಗಿತ್ತು. ನಮ್ಮನ್ನಲ್ಲಿ ಡ್ರಾಪ್ ಮಾಡಿ ಹೊರಟ್ರು. ನಾವು ಅವರನ್ನು ಕೂಡ ಅಲ್ಲಿಗೆ ಬರೋಕ್ಕೆ ಹೇಳಿದೆ. ಸೊ ನಾನು ಹೊರಗಿತ್ತು ಕೂಡ ಬಂದು ವೆಯ್ಟ್ ಮಾಡ್ತಾಯಿದ್ರು. ಇದು 110cc ಮೈಲೇಜ್ ಇವೆರಡೇ ಬರೋದು, ಇದು ಅದು ಬ್ಲೂ ಲುಕ್ ಅನ್ಸ್ತೈತೆ. ಅದೆಲ್ಲ ನಾರ್ಮಲ್ ಆಯ್ತು. ನಿಮ್ಗೆ ಯಾವ್ದು ಇಷ್ಟ ಆಯ್ತು? ನಿಮ್ಗೆ ಬ್ಲ್ಯಾಕ್ ಇದ್ರಲ್ಲಿ ಕಲರ್ ಆಪ್ಷನ್ ಏನಿದೆ ತೋರಿಸಿ. ಕಲರ್ ಗ್ರೇ. ಕುಸುಮ ಮಾಡಿ ತೋರ್ಸಿ, ಏನ್ ಮಾಡ್ಕೊಂಡಿದ್ಯಾ? ಏನೇನಂತ ತೋರ್ಸೋದು? ಸ್ಮೈಲಿ ಫೇಸ್, ಇದು ಆರ್ಟ್, ಇದು ರಾಟೆದು ಇದ್ ಮಾಡ್ತಾರಲ್ಲ, ಹ್ಯಾಪಿ ಬರ್ಡೇದು ರಾಟೆ ಆಡೋದಾ? ಹ್ಯಾಪಿ ಬರ್ಡೇದು ಇದ್ ಮಾಡ್ತಾರಲ್ಲ, ಇದು ಕ್ವೀನ್. ಕ್ವೀನ್ ಕ್ರೌನ್, ಅದು ಕ್ರೌನ್. ಟ್ಯಾಪಿಂಗ್ ಏನ್ ಮಾಡಿದ್ರಿ? ಇನ್ನು ಅವಾಗಲೇ ಅಲ್ಲೇ ಗಾಡಿ ಬುಕ್ ಮಾಡಿ ನಾಳೆ ಡೆಲಿವರ್ ತೊಗೋಬೇಕು ಅಂತ ಹೇಳಿ ಪ್ರಾಸೆಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಾವು ವಾಪಸ್ ರಿಟರ್ನ್ ಅವ್ರ ಮನೆಗೇ ಹೊರಟ್ವಿ. ನಾವಿವತ್ತು ಗಾಡಿ ಡೆಲಿವರಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. 12 o'clock ಹೇಳಿದ್ವಿ, 12:45 ಆಗಿದೆ. ಇನ್ನೊಂದು 5 ನಿಮಿಷ ಇದೆ, ಹೊರಟಿದ್ದೀವಿ. ಎಲ್ಲಾರು ನೋಡ್ರಿ ಆರಾಮಾಗಿ ರೆಸ್ಟ್ ಮಾಡ್ತಾವ್ರಿ. ಆಯ್ ಮಾಡ್ರಿ ಎಲ್ಲ. ಏಕ್ಷಂಗ್ ಬತಾಸ್ ಬಿದ್ದಿದೆ ಬೆಳ್ಬೆಳ್ಗೆ, ಹತ್ಕೊಂಡ್ ಕೂತವಳೆ. ಸಗೈಸ್ ಬನ್ನಿ ಅಲ್ಲಿ ಹೋಗಿ ಸಿಗ್ತೀನಿ. ತ್ರಿಷಿಮಾ ಇಲ್ಲಿ ಹಾಯ್ ಹಾಯ್ ಮಾಡಿ. ಇವರು ಡ್ರೈವರ್, ನಮ್ ಡ್ರೈವರ್ ಇವರು. ಇವರಿಗೆ ಕಾಸ್ಟ್ಯೂಮ್ ಎಲ್ಲ ಏನೋ ತಂದಿರ್ಲಿಲ್ಲ, ಅದಕ್ಕೆ ಇದೇ ಡ್ರೆಸ್ ಅಲ್ಲಿ ಬರ್ತಾ ಇದ್ದಾಳೆ. ಡ್ರೈವರ್ ಅಲ್ವಾ, ಓಕೆ ನಡೀತೆ. ಏನಂತೀಯಾ? ಕುರ್ಕೊಂಬಿಟ್ಟವ್ರ ಗೈಸ್. ಆಯ್ತು ಬನ್ನಿ ಅಲ್ಲಿ ಹೋಗಿ ಸಿಗ್ತೀನಿ. ಸೊ ಗೈಸ್ ಫೈನಲಿ ನಾವು ಹೋಂಡಾ ಶೋರೂಮ್ ರೀಚ್ ಆಗಿದೀವಿ. ನೋಡೋಣ ಏನೇನ್ ಮಾಡ್ತೀವಿ. ಫಸ್ಟ್ ಗಾಡಿ ರಿವೀಲ್ ಮಾಡಿ ತಗೊಂಡ್ಬಿಡೋಣ. ಇನ್ನು ನಾವು ಇಷ್ಟೇ ಜನ ಹೋಗಿದ್ದಿದ್ದು. ನನ್ನ ಮೈದಾ ಬರೋದ್ರಲ್ಲಿದ್ರು, ಬಟ್ ಅವರಿಗೆ ಅರ್ಜೆಂಟ್ ಕೆಲಸ ಬಂತು ಅಂತ ಹೊರಟ್ಬಿಟ್ರು. ನಮ್ಮ ಮೇಕ್ಷನ್ಗೆ ಅವ್ರ ಮನೆಗೆ ಹೋದರೆ ವಾಪಸ್ ಬರೋ ಮನಸ್ಸೇ ಇರಲ್ಲ. ಈ ಟೈಮು ಅಷ್ಟೇ, ಅವಳ ಏಜ್ಗೆ ತಕ್ಕನಾಗಿದ್ದಾರೆ ಅವ್ರಿಗೆ ಅಣ್ಣ ಅಕ್ಕ. ಸೊ ಅವಳಿಗಲ್ಲಿ ಹೋದರೆ ವಾಪಸ್ ಬರೋ ಮನಸ್ಸೇ ಇರಲ್ಲ. ಈ ಟೈಮೂ ಹತ್ಕೊಂಡೇ ಬಂದಿದ್ದಾಳೆ. ಮಾಡ್ರಿ, ಹೇಳಿರಿ ಕಂಗ್ರ್ಯಾಚುಲೇಷನ್ಸ್. ಗಾಡಿ ತಗೊಂಡಿರೋರು ಮಾಡ್ತಾವ್ರಾ? ಆಂಟಿ ಇನ್ನೊಂದ್ ಸ್ವಲ್ಪ ಹಿಂಗ್ ಬರ್ರಿ ಆಂಟಿ.
ನಾನು ಮೇಕ್ಷಂಗೆ ವೈಟ್ ಡ್ರೆಸ್ ಹಾಕಿದ್ದೀನಿ ಯಕ್ಷಾ ಹುಷಾರು ಅಂದಷ್ಟು ನೋಡಿ ಏನು ಮಾಡ್ತಿದ್ದಾಳೆ. ಅದಕ್ಕೆ ಅವರಪ್ಪ ಶೂಟ್ ಮಾಡ್ತಿದ್ದಾರೆ, ಅಮ್ಮಂಗೆ ತೋರಿಸ್ತೀನಿ ಇರು ಅಂತ. ಸೊ ಗೈಸ್ ಫೈನಲಿ ನಾವು ಗಾಡಿ ತಗೊಂಡು ಬಂದ್ವಿ. ಗಾಡಿನ ಅಂಕಲ್ ತಗೊಂಡೋಗಿದ್ದಾರೆ ಪೆಟ್ರೋಲ್ ಏನೋ ಹಾಕ್ಸ್ಕೊಂಡು ಬರೋಕ್ಕೆ. ಇಷ್ಟೊತ್ತಲ್ಲಿ ಟೆಂಪಲ್ ತೆಗ್ದಿರಲ್ಲ, ಆಲ್ಮೋಸ್ಟ್ ಟೈಮು 1:30 ಆಗಿದೆ. ಸೊ ಅದಕ್ಕೆ ನಾವು ಡೈರೆಕ್ಟ್ ಮನೆಗೆ ಬಂದ್ವಿ. ಹೋಟೆಲ್ ಹೋಗೋಣ ಅನ್ಕೊಂಡ್ವಿ, ಬೇಡ ಎಲ್ಲರೂ ಸೇರ್ಕೊಂಡು ಮನೇಲಿ ಮಾಡೋದೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮನೆಗೆ ಬಂದಿದ್ದೀವಿ. ಬಾಯ್. ಇನ್ನು ನಮ್ಮನ್ನು ಬಿಟ್ಟು ನಮ್ಮ ಮನೆಯವರು ಆಫೀಸ್ಗೆ ಅಂತ ಹೊರಟರು. ಅವ್ರಿಗೆ ಬಾಯ್ ಮಾಡಿ ನಾನು ಗಾಡಿ ಟೆಸ್ಟ್ ಡ್ರೈವ್ ಕೂಡ ಮಾಡಿರಲಿಲ್ಲ. ನಾವು ರ್ಯಾಂಡಮಾಗಿ ಹೋಗಿ ಕಲರ್ ಇಷ್ಟ ಆಯಿತು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಬಂದ್ವಿ. ಆ್ಯಕ್ಟಿವಾ 125cc ಅದು. ಇನ್ನು ಅಡುಗೆ ಮಾಡೋಕ್ಕೆ ಅಂತ ಹೋದರೆ ಈಚೆ ಬರೋಕ್ಕಾಗಲ್ಲ ಅಂತ ಹೇಳಿ ಹಂಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ನಾನು ಓರ್ಗಿತ್ತಿ ಕೂಡ ಟೆಸ್ಟ್ ಡ್ರೈವ್ ಮಾಡಿರಲಿಲ್ಲ. ಅಲ್ಲಿ ಹೋದರೆ ಬಿರಿಯಾನಿಗೆ ನನ್ನೇ ಬಿಡೋದು, ನಾನು ಚೆನ್ನಾಗಿ ಮಾಡ್ತೀನಿ ಅಂತ. ಅವ್ರಿಗೆ ಇಷ್ಟ ನಾನು ಮಾಡೋ ಬಿರಿಯಾನಿ. ಸೊ ಬಿರಿಯಾನಿ ಮಾಡಿದ್ವಿ, ಮತ್ತು ಮಟನ್ ಸಾರು ಮಾಡಿದ್ವಿ, ಕಬಾಬ್ ಮಾಡಿದ್ವಿ, ಎಲ್ಲನೂ ಶೂಟ್ ಮಾಡಿದ್ದೆ. ಬಟ್ ಲ್ಯಾಗ್ ಆಗುತ್ತೆ ವಿಡಿಯೋ. ನೆಕ್ಸ್ಟ್ ಟೈಮ್ ಪ್ರಾಪರಾಗೆಲ್ಲ ಸೆಟಪ್ ಮಾಡಿ ಮಾಡೋಣ ಅಂತ ಹೇಳಿ ನಾನು ಮೇಯ್ನ್ ಕುಕ್ಕಿಂಗ್ದು ಏನೇನು ಮಾಡಿದ್ದೆ ಅಂತ ಅಷ್ಟೇ ವಿಡಿಯೋ ಹಾಕಿರೋದು. ನಾವು ವಿಡಿಯೋ ಶೂಟ್ ಮಾಡಬೇಕಂತಾನೆ ಈಚೆಗಡೆ ಕುಕ್ ಮಾಡ್ತಾಯಿದ್ವಿ. ಅವ್ರದ್ದು ಮಾಡ್ರನ್ ಸೌದೆ ಒಲೆಯಲ್ಲಿ ಕುಕ್ ಮಾಡ್ತಾಯಿದ್ವಿ ಈಚೆನೇ ಇಟ್ಕೊಂಡು. ಸೊ ಬಿರಿಯಾನಿ ಆಯಿತು. ಈಗ ಮಟನ್ ಸಾಂಬಾರು ಕೂಡ ಮುಗೀತು. ಸಿಂಪಲಾಗಿ ಮಾಡಿದೆ. ಅದರಲ್ಲೂ ನಾನು ಕಾಯಿ ಹಾಕ್ದಿರ ಮಟನ್ ಸಾಂಬಾರು ಮಾಡ್ತೀನಿ. ಯಾರಿಗಾದ್ರೂ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಡೀಟೇಲಾಗೆ ಕುಕ್ ಮಾಡಿ ತೋರಿಸ್ತೀನಿ. ಇನ್ನು ನಮ್ಮ ಮನೇಲಿ ನಾವಿರೋದು ಇಬ್ಬರೇ ಆಗಿದ್ದರಿಂದ ನಾವು ಜಾಸ್ತಿ ನೀರು ಥರ ಮಾಡೋಕ್ಕೋಗಲ್ಲ, ಗ್ರೇವಿ ಥರ ಮಾಡ್ಕೋತೀನಿ. ಅಲ್ಲಿ ಸ್ವಲ್ಪ ಜನ ಇದ್ದಾರಲ್ವ, ಗ್ರೇವಿ ಥರ ಮಾಡಿದ್ರೆ ಆಗಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಸಾಂಬಾರು ತುಂಬ ನೀರು ಆಗಬಾರ್ದು ಅನ್ನೋ ಕನ್ಸಿಸ್ಟೆನ್ಸಿಲಿ ನೀರು ಹಾಕ್ಕೊಂಡೆ. ಅಂಕಲ್ ನಮಗೆ ಸೌದೆ ಒಲೆ ಉರ್ಸೋಕ್ಕೆ ಬರಲ್ಲ ಅಂತ ಅವರೇ ಹೆಲ್ಪ್ ಮಾಡ್ತಿದ್ದಾರೆ. ಹೊಗೆ ಆಗಿಬಿಟ್ಟಿತ್ತು, ಎಲ್ಲ ತೆಗ್ದು ಪಾಪ ಅವರೇ ನಮಗೆ ರೆಡಿ ಮಾಡಿಕೊಡ್ತಿದ್ದಾರೆ. ಅಪ್ಪಂದಿರಂದರೆ ಹಿಂಗೆ ನೋಡಿ. ನಿಜವಾಗ್ಲೂ ಚೆನ್ನಾಗೈತೆ. ಆಯ್ತಾ ಮಟನ್ ಕಾಯಲ್ವಾ? ಹಂಗೈತೆ ಬಿರಿಯಾನಿ. ಡೌ ಜಾಸ್ತಿ ಮಾಡಬೇಡ, ಕರೆಕ್ಟಾಗಿ ಹೇಳು. ಉಪ್ಪು ಖಾರ ಎಲ್ಲ ಸರಿಗದ? ಚೆನ್ನಾಗೈತೆ. ಸೇರ್ಕೊಂಡಿದ್ದೆ ಮಾಡಕ್ಕೆ ಚೆನ್ನಾಗಿ ಮಾಡ್ತೀಯ. ಸಾಕಡ್ಡವು ನಮ್ದೇ ಹೊಟ್ಟಿತ್ತು. ನೀನು ವಾಟರ್ ಸೇರ್ಕೋಬೇಕಾಗಿತ್ತು. ಅದೊಂದೇ ಕೆಲಸ ಕಮ್ಮಿ ಇರೋದು, ನೆಕ್ಸ್ಟ್ ಮಾಡೋಣ ಆಯ್ತಾ? ತಿನ್ರಿ. ಅವ್ರು ಹೇಳಿದಷ್ಟು ಆನೆಸ್ಟಾಗೆ ಹೇಳಿದ್ದು, ವಿಡಿಯೋಗೋಸ್ಕರ ಯಾರೂ ಫೇಕಾಗಿ ಹೇಳಿಲ್ಲ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರಂಗೇರಿದೆ ಮಾಯಜಾಲ ಅನುಭವಿಸುವ ಪ್ರೇಕ್ಷಕನೇ, ದೃಷ್ಟಿ ನನ್ನೊಬ್ಬನ